ನಾವಿವಾಗ ಎಸ್ಕವಾ AR1440 ಅಲ್ಲಿ ವೆಲ್ಡಿಂಗ್ ಮಾಡ್ತಾ ಇದ್ದೀವಿ. ಸೊ ಇದು ವೆಲ್ಡಿಂಗ್ ರೋಬೋಟು, ಇದು ಟೀಚ್ ಪೆಂಡೆಂಟ್ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿದೆ. ಸೊ ನಾನು ಆಲ್ರೆಡಿ ಜಾಬ್ಗೆ ಹೋಗಿ ಅದರಲ್ಲಿ ಏನು ಮಾಡಿದ್ದೀನಿ, ಕ್ರಿಯೇಟ್ ಎ ನ್ಯೂ ಜಾಬ್ ಹೋಗಿ ಎಲ್ಲ ಆಗಿದೆ. ಕ್ರಿಯೇಟ್ ಎ ನ್ಯೂ ಜಾಬ್ ಫಸ್ಟಿಂದನೇ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಸರ್ವೋನ ಆನ್ ಮಾಡ್ಕೊಂಡು ಎನೇಬಲ್ ಕೀನ ಹೋಲ್ಡ್ ಮಾಡ್ಕೊಂಡಾಗ ಲೈಟ್ ಇಲ್ಲಿ ಕಾನ್ಸ್ಟೆಂಟ್ ಆಗುತ್ತೆ. ಮತ್ತು ಸೆಲೆಕ್ಟ್ ಹೋಗಿ ಇಲ್ಲಿ ನಾನು ಒಂದು ನೇಮ್ ಕೊಡ್ತಾ ಇದ್ದೀನಿ, ಏನೋ ಒಂದು ANNA ಅಣ್ಣ 12 ಅಂತ ಕೊಡ್ತಾ ಇದ್ದೀನಿ. ಅದನ್ನು ಎಂಟರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಎಕ್ಸಿಕ್ಯೂಟ್ಗೆ ಹೋಗಬೇಕು. ಎಕ್ಸಿಕ್ಯೂಟ್ಗೆ ಹೋದಾಗ ಓಕೆ NOP ಮತ್ತು NEND ಅಂತಿದೆ. ಇಲ್ಲಿ ನಾವು ನೋಡಿ, ಇಲ್ಲಿ ಇದು ಇಂಪಾರ್ಟೆಂಟ್. MOVL V1000 ಅಂದರೆ ಮೂಮೆಂಟ್ ಲೀನಿಯರ್ ಇಂಟರ್ಪೊಲ್ಯೂಷನ್, MOL ಅಂತ ಹೇಳಿದ್ರೆ. ಸೊ V = 100 ಇದೆ. ನಾವೇನು ಮಾಡಬೇಕು ಅಂತ ಹೇಳಿದ್ರಲ್ಲಿ ಸೆಲೆಕ್ಟ್ ಹೋಗಿ ನಾವು ಲೀನಿಯರ್ ಮಾಡ್ತಾ ಇದ್ದೀವಿ. ಲೀನಿಯರ್ MOVL ಅಂತ ಹೇಳಿದ್ರೆ ಲೀನಿಯರ್, ಮತ್ತು MOVC ಅಂದರೆ ಸರ್ಕ್ಯುಲರ್. ಸೊ ನಾವೇನು ಮಾಡಿದ್ವಿ, ಸ್ಕ್ವೇರ್ ಟೈಪಲ್ಲಿ ಅಥವಾ ಒಂದು ಸ್ಟ್ರೈಟ್ ಲೈನಲ್ಲಿ ವೆಲ್ಡ್ ಮಾಡ್ತಾ ಇದ್ದೀವಿ. ಅವಾಗ ನಾವೇನು ಮಾಡಬೇಕು, MOVL ಓಕೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ವೆಲಾಸಿಟಿ ಇದೆಯಲ್ಲ, ಈ ವೆಲಾಸಿಟಿನ ಸೆಲೆಕ್ಟ್ ಮಾಡ್ಕೊಂಡು ಯಾವತ್ತೂ ನಾವು 50 ಇಟ್ಕೊಬೇಕು. ಏಕೆ ಅಂತ ಹೇಳಿದ್ರೆ ನಾವು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಮಾಡಿದ್ದೀವಿ. ವೆಲ್ಡಿಂಗ್ ನಮಗೆ ಪ್ರಾಪರಾಗಿ ಸಿಗಲ್ಲ. ಸೊ ವೆಲ್ಡಿಂಗ್ ನಮಗೆ ಪ್ರಾಪರಾಗಿ ಸಿಗದೇ ಇರೋ ಕಾರಣ ನಾವೇನು ಮಾಡಿದ್ದೀವಿ, ಓಕೆ ಇವಾಗ ಏನಾಯಿತು, ವೆಲಾಸಿಟಿ 51 ಆಯಿತು. ಸೊ ಈಗ ನಾವು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಪ್ರಕಾರ ರೋಬೋನ ಬರ್ತಾ ಇದ್ದೀವಿ. ಸ್ಟಾರ್ಟ್. ಈಗ ರೋಬೋ ಆಲ್ರೆಡಿ ಅದ್ರ ಹೋಮ್ ಪೊಸಿಷನ್ನಿಂದ ನಾವೇನಾಗಿದೆ ಈ ವೆಲ್ಡಿಂಗ್ ಪೊಸಿಷನ್ಗೆ ಬಂದಿದೆ. ಸೊ ನಾವೇನು ಮಾಡಬೇಕು ಅಂದರೆ ಇನ್ಸರ್ಟ್ ಎಂಟರ್. ಸೊ ಇವಾಗ ಏನಾಯಿತು, ಒಂದು ಮೂಮೆಂಟ್ ಆಯಿತು, ಸೇಫ್ ಪೊಸಿಷನ್ನು. ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇದನ್ನು ಡೌನ್ವರ್ಡ್ಗೆ ಸೆಟ್ ಮಾಡ್ಕೊತೀವಿ. ಸೊ ಡೌನ್ವರ್ಡ್ಗೆ ಏನಾಯಿತು, ಸೆಟ್ ಆಯಿತು. ಯಾವಾಗನೂ ಈ ವೆಲ್ಡಿಂಗ್ ಎಲೆಕ್ಟ್ರೋಡ್ ಇದೆಯಲ್ಲ, ಆ ಕಾಪರ್ ವೈರಿಂದ ಪ್ಲೇಟ್ಗೆ 1 mm ಡಿಫ್ರೆನ್ಸ್ ಇರಬೇಕು. 1 mm ಡಿಸ್ಟೆನ್ಸ್ ಇರಬೇಕು. 1 mm ಡಿಸ್ಟೆನ್ಸ್ ಇರಬೇಕು ನೋಡಿ. ಓಕೆ 1 mm ಡಿಸ್ಟೆನ್ಸ್ ಇದೆ. 1 mm ಡಿಸ್ಟೆನ್ಸ್ ಇದೆ. ವರ್ಕ್ ಪೀಸಿಂದ ಓಕೆ, ವರ್ಕ್ ಪೀಸಿಂದ ನಮ್ಮ ಕಾಪರ್ ವೈರ್ಗೆ 1 mm ಡಿಸ್ಟೆನ್ಸ್ ಇರಬೇಕು. ಸೊ ಈಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಇದಿದೆಯಲ್ಲ ಇನ್ಸರ್ಟ್ ಎಂಟರ್ ಹೊಡೆದು 2 ಪಾಯಿಂಟ್ ಆಯಿತು. ಇಲ್ಲಿಗೆ ಬಂದಮೇಲೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇನ್ಫಾರ್ಮ್ ಲಿಸ್ಟ್ಗೆ ಹೋಗಿ, ಸೊ ನೋಡಿ ಇಲ್ಲಿ ಬಂದಿದೆ, ಇಲ್ಲಿ ಡಿವೈಸ್ಗೆ ಹೋಗಿ ಆರ್ಕ್ ಆನ್ ಮಾಡಬೇಕು. ಡಿವೈಸ್ಗೆ ಹೋಗಿ ಆರ್ಕ್ ಆನ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು, ಇನ್ಸರ್ಟ್ ಆ್ಯಂಡ್ ಎಂಟರ್ ಹೊಡಿತು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಇಲ್ಲಿ ಆರ್ಕ್ ಆನ್ ಆಗಿದೆ. ಸೊ ಆರ್ಕ್